ಅಂತಂದ್ರೆ ನೀವು ರ್ಯಾಟ್ ಕೇಕ್ ಅಂತಂದ್ರೆ ರ್ಯಾಟ್ ಕೇಕ್ನ ಎಲ್ಲೆಲ್ಲಿ ಸಿಗುತ್ತೆ ಮತ್ತೆ ಇದ್ರ ಬಗ್ಗೆ ತುಂಬಾ ಜನ ಕೇಳ್ತಾನೆ ಇದ್ದೀರಾ ಅಂತಂದ್ರೆ ಇದ್ರ ಬಗ್ಗೆ ಅವಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದೆ, ಅದು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಅದ್ರಲ್ಲಿ ವಾಯ್ಸ್ ಪವರ್ ಒಂದು ಸ್ವಲ್ಪ ಕಮ್ಮಿ ಬಂದಿತ್ತು. ರ್ಯಾಟ್ ಕೇಕ್ ಅಂತಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ರ್ಯಾಟ್ ಕೇಕ್ ಇದೇನೆ. ನೀವೇನಪ್ಪ ಅದನ್ನ ಯೂಸ್ ಮಾಡೋದು ಅಂತಂದ್ರೆ ಇದು ಒಂದು ಪ್ಯಾಕೆಟ್ ಬಂದು 50 ರೂಪಾಯಿ, 6 ಪೀಸ್ ಇರುತ್ತೆ ಒಳಗಡೆ. ಇದನ್ನ ಇಲಿ ಕೇಕ್ ಅಂತ ಕರೀತಾರೆ ಹಳ್ಳಿಗಳ ಕಡೆ. ನಿಮಗೆ ಇಲಿ ಕೇಕ್ ಅಥವಾ ರ್ಯಾಟ್ ಕೇಕ್ ಕುಡಿ ಅಂದರೆ ಎಲ್ಲ ಕಡೆ ಕೊಡ್ತಾರೆ ನಿಮಗೆ. ಅಂದರೆ ರ್ಯಾಟ್ ಕೇಕ್ ಆಗ್ಬೋದು, ಇಲಿ ಕೇಕ್ ಆದರೂ ಕುಡಿ ಅಂತ ಕೇಳಿದ್ರೆ ನಿಮಗೆ ಈ ಕೇಕ್ನ ಕೊಡ್ತಾರೆ. 50 ರೂಪಾಯಿ ಇರುತ್ತೆ ಪ್ಯಾಕೆಟು. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಕೋಳಿಗಳೆಲ್ಲ ಒಳಗಡೆ ಕೂಡ್ಬಿಟ್ಟು ಅಂತಂದರೆ ಇವಾಗ ತುಂಬ ಜನ ಮಾಡೋದೇನಪ್ಪ ಅಂತಂದರೆ ಕೋಳಿಗಳು ಹಾಚಿದ್ರು ಎಲ್ಲಿ ಬೇಕಲ್ಲಿ ಮಾಡ್ಬಿಡೋದು, ಇದೆಲ್ಲ ಮಾಡೋಕೆ ಹೋಗ್ಬಿಡಿ. ಕೋಳಿಗಳು ಆ ಒಳಗಡೆ ಕೂಡ ಹಾಕಿದ್ಮೇಲೆ ನಿಮಗೆ ಜಾಗಗಳು ಅಂತಂದರೆ ಇಲ್ಲ ನಿಮ್ಮ ಫಾರಮ್ ಮೇಲ್ಗಡೆ ಆಗ್ಬೋದು, ಇಲ್ಲ ಅಂತಂದರೆ ಅಕ್ಕಪಕ್ಕ ಜಾಗಗಳು ಎಲ್ಲಿರ್ಬೋದು ಅಲ್ಲಿ ಈ ಕೇಕ್ನ ತೊಗೊಂಡೋಗ್ಬಿಟ್ಟು ಅಂತಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕೇಕು, ಈ ಕೇಕ್ನ ತೊಗೊಂಡೋಗಿ ಇಟ್ಬಿಟ್ಟು ಅಚ್ಚುಕಟ್ಟಾಗಿ ನೀವು ಇಡ್ತು ಅಂತಂದರೆ ಈ ಕೇಕ್ನ ಎಲ್ಲ ಕಡೆ ಮೇಯ್ಕೊಂಡು ಒಂದು 3 ಡೇಸ್ ಇಲ್ಲ 4 ಡೇಸ್ ಬೇಕು. ಅಂತಂದರೆ ಡೈರೆಕ್ಟು ಮಡಗಿದ ತಕ್ಷಣ ಇಲಿ ಸಾಯಲ್ಲ. ಇಲಿಗಳಿದ್ದರೆ ಮಾತ್ರ ನಿಮ್ಮ ಫಾರಮ್ಗಳಲ್ಲಿ ಅಂತಂದರೆ ಅತಿ ಹೆಚ್ಚಾಗಿ ಇಲಿಗಳಿತ್ತು ಅಂತಂದರೆ ಕೋಳಿ ಮರಿಗಳು, ಮಲದ ಮರಿಗಳು ಈ ಥರದ್ದೆಲ್ಲ ತಿನ್ಕೋತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಇಲಿ ಕೇಕ್ ಇತ್ತು ಅಂತಂದರೆ ನೀಟಾಗಿ ನೋಡ್ಕೊಳ್ಳಿ. ಇಲಿ ಕೇಕ್ ಅಂತ ಕೇಳಿದ್ರೆ ಕೊಡ್ತಾರೆ, ರ್ಯಾಟ್ ಕೇಕ್ ಅಂದರೆ ಕೇಳಿದ್ರೆ ಕೊಡ್ತಾರೆ. ನೀವು ಇದನ್ನ ತೊಗೊಂಡೋಗಿ ನೀವು ಎಲ್ಲೆಲ್ಲಿ ಮೇಯ್ನಲ್ಲಿ ಕೋಳಿಗಳು ಒಡ್ಡಾಡಲ್ಲ ಮತ್ತು ಅಲ್ಲಲ್ಲಿ ಜಾಗಗಳು ಎಲ್ಲೆಲ್ಲ ಐತೆ ಆ ಜಾಗದಲ್ಲಿ ಮಾತ್ರ ಇಕ್ಕಿ. ಅಂತಂದರೆ ತುಂಬ ಜನ ಎಲ್ಲಿ ಬೇಕಲ್ಲಿ ಇಕ್ಬಿಡ್ಬೋದು ಅಂತೆಲ್ಲ ತಿಳ್ಕೊಂಡಿದ್ರೆ ದಯವಿಟ್ಟು ತಪ್ಪಿದು. ಮತ್ತು ಕೈಗೆ ಮಾಸ್ಕ್ ಹಾಕ್ಕೊಂಡು ನೀಟಾಗಿ ಬಳಸಿ. ಮತ್ತು ಇದೊಂದು ಸ್ವಲ್ಪ ಡೇಂಜರು ಅಂತಂದರೆ ಒಂದು ದಿನಕ್ಕೆ ರಿಯಾಕ್ಟ್ ಮಾಡುವಂಥದ್ದಲ್ಲ, ಇದು ಒಂದು 4-5 ಡೇಸ್ ಆದರೂ ಬೇಕು. ಅಂದರೆ 4 ರಿಂದ 5 ದಿನಗಳು ಬೇಕೇ ಬೇಕು ಇದಕ್ಕೆ. ಆಮೇಲೆ ರಿಯಾಕ್ಟ್ ಮಾಡ್ತು ಅಂದರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ರ್ಯಾಟ್ ಕೇಕು ಎಲ್ಲ ಕಡೆ ಸಿಗುತ್ತೆ. ಅಂತಂದರೆ ಮೆಡಿಕಲಲ್ಲಿ ಸಿಗುತ್ತೆ ಮತ್ತು ದಿನಸಿ ಅಂಗಡಿಲಿ ಸಿಗುತ್ತೆ. ನಿಮಗೆ ಹತ್ತತ್ರ ನಿಯರ್ ಬೈ ಎಲ್ಲೆಲ್ಲಿ ಅಂಗಡಿಗಳಿವೆ ಅಲ್ಲಲ್ಲಿ ಸಿಗುತ್ತೆ. ಒಂದು ಸಲ ನೋಡಿಕೊಂಡು ತೊಗೊಂಡೋಗಿ ಮತ್ತು ಹುಷಾರಾಗಿ ಯೂಸ್ ಮಾಡಿದ್ನ. ಅಂತಂದರೆ ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಷ್ಟು ಡೇಂಜರ್ ಯಾವುದೂ ಇಲ್ಲ. ಅಂತಂದರೆ ಮನುಷ್ಯ ಒಂದು ಸ್ವಲ್ಪ ಅಟ್ಯಾಕ್ ಆಯಿತು ಅಂದ್ರೂ ಡೇಂಜರ್ ಅಂದರೆ ಡೇಂಜರು. 3-4 ದಿನ ಆದಮೇಲೆ ರಿಪ್ಲೈ ಕೊಡೋದಿದ್ದು, ಒಂದೇ ದಿನ ರಿಪ್ಲೈ ಕೊಡೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದಷ್ಟೇ.